ಸರಿ, ಈ ಗಂಡಿನ ಕಡೆಯವ್ರು ಎಷ್ಟೊತ್ತಿಗೆ ಬರ್ತಾರೋ ಏನೋ. ಇವ್ರು ಎಲ್ಲ ಹೋದ್ರು ಅಂತ ಫೋನ್ ಕೊಡಲಿ, ಇವ್ರಿಗೊಂದು ಫೋನ್ ಮಾಡ್ತೀನಿ. ಅವ್ರು ಆಗ್ಲೇ ಫೋನ್ ಮಾಡಿ ಹೊರಟಿದೀವಿ ಅಂತ ಹೇಳಿದ್ರಲ್ಲ, ಬರ್ತಾರ ಬಿಡಿ. ತಲೆ ನೋವ್ತಾ ಇದೆ ಅಮ್ಮ. ಅಂಜು, ಒಂದ್ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಮಲ್ಕೋಕಂದ. ಏನು ಅಂತ ಹೇಳ್ತೀಯಮ್ಮ? ಇಷ್ಟೊತ್ತಲ್ಲಿ ಯಾರಿಗೆ ನಿದ್ದೆ ಬರುತ್ತೆ? ಅಮ್ಮ ನನ್ನ ಬಾಬ ಇದೆ ನಿಲ್ಗಡ್ಡ ಇಲ್ಲೇ ಇದ್ದಾನ ಅಂತ ಯಾರೋ ನಿನ್ ಬಾಬದ? ಇಲ್ಲಿ ಯಾರು ಇಲ್ಲ, ಇಲ್ಲಿ ಹೆಣ್ಣಿನ ಕಡೆ ಮಾತಾಡೋ ನಡೆಯೋ ಆಚೆ. ಹೌದಾ? ಇಲ್ಲ ಇಲ್ಲ ಸರಿ ಸರ್. ಹೌದಾ? ನಡೆಯೋ, ಮುಖ ಕೊಡ್ತೀನಿ ನಾನು ಮಗನೇ. ನಡೆಯೋ ಆಚೆ. ನಿಲ್ಕಂಠ ಯಶ, ಹುಡ್ಕೊಂಬಂದು ಕಾಮಿಡಿ ಮಾಡ್ತಾ ಇದ್ದಾನೆ. ನೀವಲ್ಲಿ ನೋಡಿದ್ರಲ್ಲ ಎಣ್ಣೆ ಬಾಟ್ಲಿಗೆ ಎಷ್ಟೊಂದು ಕ್ಯೂ ಇತ್ತು ಅಂತ. ಇದೆಲ್ಲ ಕಾಮನ್. ಏನ್ ಮಾಮ್, ನೀನ್ ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಇನ್ ಸ್ವಲ್ಪ ಹೊತ್ತು ಇರ್ತಿದ್ರೆ ನಿನ್ ಮೇಲೆ ವಾಂತಿ ಮಾಡ್ತಿದ್ದ. ಅಬ್ಬಾ, ತಡ್ಕೊಳಕ್ ಆಗ್ತಾ ಇಲ್ಲ. ಯಾರಾದ್ರೂ ಆಫ್ ಮಾಡಿಸಿ ಪ್ಲೀಸ್, ಆಫ್ ಮಾಡ್ಸಮ್ಮ. ಅಂಜು, ಬೀಗ್ರು ಬರೋರ್ಗೆ ಸ್ವಲ್ಪ ತಡ್ಕೊಪುಟ್ಟ. ಅವ್ರು ಬಂದ ತಕ್ಷಣ ಆಫ್ ಮಾಡೋದಕ್ಕೆ ಹೇಳೋಣ. ಅತ್ತೆ, ಗಂಡಿನ ಮನೆಯವ್ರೆಲ್ಲಿ ಬರ್ತಾರಮ್ಮ? ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಅತ್ತೆ. ಯಶ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಬೆಳಗ್ಗೆ ಅಂದ್ರೆ ಒಂದು 10-15 ಸರಿ ಕಾಲ್ ಮಾಡಿದ್ದಾರೆ. ಪದೇ ಪದೇ ಕಾಲ್ ಮಾಡಬಾರ್ದು ಕಣೆ. ಅವ್ರಿಗೆ ಗೊತ್ತಿರುತ್ತಲ್ಲ ಯಾವಾಗ ಬರಬೇಕು ಅಂತ. ಅವ್ರ ಮನೆ ಫಂಕ್ಷನ್ ತಾನೆ, ಬರ್ತಾರೆ ಬಿಡು. ಅಣ್ಣ ಪ್ಲೀಸ್, ಯಾವ್ದಾದ್ರು ಒಂದು ಒಳ್ಳೆ ಹೋಟ್ಲಲ್ಲಿ ರೂಮ್ ಮಾಡಿ. ನಂಗೆ ಇಲ್ಲಿ ಇರಕ್ ಆಗ್ತಾನೆ ಇಲ್ಲ. ಅಂಜು, ಸ್ವಲ್ಪ ಹೊತ್ತು ಮಗಳೇ, ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಇರು. ರಾಮ, ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ ಕಣೋ. ಹುಡುಗರೆಲ್ಲ ಬರ್ತಾ ಇದಾರೆ. ನಾವು ಬೇರೆ ಹೋಟ್ಲಲ್ಲಿ ರೂಮ್ ಬುಕ್ ಮಾಡೋಣ. ರಿಸೆಪ್ಷನ್ ಟೈಮ್ ಬಂದ್ಬಿಡೋಣ. ಆಹಾ ಅದೇ, ಕೆಳಗಡೆ ಗಂಡಿನ ಕಡೆಯವ್ರು ಬಂದಿದ್ದಾರ ಅಂತ ನೋಡೋಣ. ಅವ್ರನ್ನೇ ಇಲ್ಲೇ ಎಲ್ಲಾದ್ರೂ ಹತ್ರದಲ್ಲಿ ಒಂದು ಒಳ್ಳೆ ರೂಮ್ ಇದೆಯಾ ಅಂತ ಕೇಳೋಣ. ಸರಿ ನಡಿ, ಇರೋದಕ್ಕೆ ಬರ್ತೀವಿ. ಕಣ್ಗೆ ಹಬ್ಬ ಹಬ್ಬ ಮಾಡಿಸ್ತೀಯ. ಟೈಟು ಟೈಟು ಫುಲ್ಲು ಟೈಟ್. ಗಂಡಿನ ಕಡೆಯವ್ರ ಹತ್ರ ಮಾತಾಡ್ತೀನಿ. ಕಾಣಿಸ್ತಾನೆ ಇಲ್ಲ. ಯಾರು ಕೇಳೋದು? ಅಮ್ಮ ಅಮ್ಮ, ಗಂಡಿನ ಕಡೆಯವ್ರು ಬಂದ್ರಾ? ಇನ್ನೂ ಬಂದಿಲ್ಲಮ್ಮ, ಇನ್ನೊಂದು ಅರ್ಧ ಗಂಟೆಲಿ ಬಂದ್ಬಿಡ್ತಾರೆ. ಅರ್ಧ ಗಂಟೆನಾ? ಓ, ನೀವೇನಾದ್ರೂ ಫೋನ್ ಮಾಡಿ ಕೇಳೈತೆ? ಕೊಡು ಫೋನು. ಹಲೋ ಹಲೋ ರೀ, ಗಂಡಿನ ಕಡೆಯವ್ರು ಎಲ್ಲಿದಾರಂತೆ? ಹೋಗಿ ನೀವೆಲ್ಲಿದ್ದೀರಾ ರೀ? ಇಲ್ಲಿ ಹತ್ತಿರದಲ್ಲಿ ಒಳ್ಳೆ ರೂಮ್ ಎಲ್ಲಿದೆ ಅಂತೆ? ಗುಣವ್ರನ್ನ ಕೇಳಿ ಹೇಳಿ. ನೀವು ಕೇಳ್ತೀರೋ ಇಲ್ಲ ನಾನೇ ಕೇಳೋ? ಹಾ ಹಾ ಸರಿ ರೀ, ಸರಿ. ಆಚೆ ಇದ್ದಾರಂತೆ, ನಡಿ. ಹೌದು, ನಾವು ಅಲ್ಲೇ ಬರ್ತಾ ಇದೀವಿ. ಹುಡುಗರೆಲ್ಲ ಅಲ್ಲೇ ಇದಾರೆ. ನಿಮ್ಗೆ ಏನೇ ಬೇಕಾದ್ರೂ ಅವ್ರಿಗೆ ಕೇಳಿ. ಆಮೇಲೆ ಅಲ್ಲಿ ಹುಡುಕೋ ತಪ್ಪು ಅಲ್ಲೂ ಅಷ್ಟೇ ಇದರಲ್ಲಿ ಒಂದೇ ರೂಮಲ್ಲಿ ಇಟ್ಬಿಡ್ಬೇಕು. ಎಲ್ಲ ನಾನು ನೋಡ್ಕೊತೀನಿ. ಒಂದು ಬೇರೆ ಅದು ಬೇರೆ ಸಪ್ರೇಟ್. ಬಾಬಾ, ಈ ವಿಚಾರ ಅವ್ರಿಗೆ ಗೊತ್ತಾಗಿರ್ಬೋದು. ನಾವು ಹೇಳ್ಬಿಟ್ಟು ಒಳ್ಳೇದು. ಒಂದು ನಿಮಿಷ ಮಾರುತ್ತಿಲ್ಲ. ಮಾತಾಡಿ, ಯಾರು ನೋಡಿ. ಹಲೋ ಸರ್, ನಮಸ್ಕಾರ ಸರ್. ನಾನು ಶ್ಯಾಮ್. ಯಾರು ಸರ್? ನಾನು ಶ್ಯಾಮ್. ನಮಸ್ತೆ, ನಾನು ಜ್ಞಾನ. ನೀವು ಹೊರಟ್ರ ಸರ್? ಇಲ್ಲ ಇಲ್ಲ, ಇನ್ನೇನು ಹೊರಡ್ತಾ ಇದೀವಿ. ಓ, ಏನ್ ವಿಷಯ? ಅಲ್ಲಿ ಅಣ್ಣ ಇದಾರಪ್ಪ?
ಅವ್ರ ಹತ್ರ ಮಾತಾಡಬೇಕು. ನಾನು ಅದೇನು ಅಂತ ಹೇಳಿ ನಾನೇ ಹೇಳ್ತೀನಿ. ಇಲ್ಲ, ಸ್ವಲ್ಪ ಅವ್ರ ಹತ್ರ ಮಾತಾಡಬೇಕು. ಹೌದಾ? ಒಂದು ನಿಮಿಷ ಅಣ್ಣ, ಶ್ಯಾಮ್ ಅವ್ರು ಫೋನ್ ಮಾಡಿದ್ದಾರೆ. ಮಾತಾಡು, ಸುಮ್ಮನೆ ತಲೆ ತಿಂತಾನೆ, ಮಾತಾಡು. ಹೇಳಿದೆ ನಿನ್ನ ಹತ್ರನೇ ಮಾತಾಡ್ಬೇಕಂತ. ಹೇಳಿ ಶ್ರವಣ. ಸರ್ ನಮಸ್ಕಾರ ಸರ್. ಶೇಖರು ಇನ್ನೂ ಹೊರಟಿಲ್ಲ ಅಂತ ಹೇಳಿದ್ರು. ಬರೋ ತಡವಾಗುತ್ತಾ ಸರ್? ಶ್ರವಣ, ಏನಂತ ಅರ್ಜೆಂಟು? ಹೊರಟಿದ್ದೀವಿ, ಹೇಳಿ. ಅಲ್ಲ, ತಪ್ಪು ತಿಳ್ಕೊಳ್ಬೇಡಿ ಸರ್. ಯಾಕೆ, ಏನಾಯ್ತು? ಇಲ್ಲಿನ ವಾತಾವರಣ ಮತ್ತೆ ಇಲ್ಲಿನ ಗದ್ದಲ, ಜನಸಮೂಹ ಎಲ್ಲ ನೋಡಿದಾಗ ಮಕ್ಕಳು ಒಂದು ಸ್ವಲ್ಪ ವಿಚಲಿತರಾಗಿದ್ದಾರೆ. ಇನ್ನು ರಿಸೆಪ್ಷನ್ಗೆ ಸ್ವಲ್ಪ ಸಮಯ ಇರೋದ್ರಿಂದ ನಾವು ಇದೇ ಛತ್ರದ ಪಕ್ಕದಲ್ಲೇ ಒಂದು ಲಾಡ್ಜ್ ಇದೆ, ಅಲ್ಲೊಂದು ರೆಸ್ಟ್ ರೂಮ್ ಮಾಡಿಕೊಂಡು ನಾವೆಲ್ಲ ಇರೋಣ ಅಂತ. ತಿಳ್ಕೊಬಾರ್ದು ಸರ್. ಏನೇ ಮಾತಾಡ್ತಿದ್ದೀರಾ ಶ್ಯಾಮ್ ಸುಂದರ್? ನಮ್ಮ ಮನೆ ಘನತೆ ಗೌರವದ ಬಗ್ಗೆ ಏನಾದ್ರು ಗೊತ್ತೇನ್ರಿ ನಿಮ್ಗೆ? ನಮ್ಮ ಮನೆಗೆ ಸೊಸೆಯಾಗಿ ಬರೋ ಹುಡುಗಿನ ಲಾಂಚಲ್ಲಿ ನೋಡ್ಕೊಳಕ್ಕೆ ಬಿಡ್ತೀರೇನ್ರಿ? ಅದು ರಾತ್ರಿ ಮೂರ್ತಿ. ಬುದ್ಧಿ ನಂತರ ಮಾತಾಡ್ತೀರಲ್ರಿ ಶ್ಯಾಮ್ ಸುಂದರ್. ಆ ಮಕ್ಕಳನ್ನ ಹೇಳ್ತಾರೆ ಅಂತ ನೀವೇ ಕಾಲಕ್ಕೆ ನಿಂತಿದ್ದೀರಲ್ಲ. ನೋಡ್ರಿ, ನಾನು ಮನಸ್ಸು ಮಾಡಿದ್ರೆ 5 ಸ್ಟಾರ್ ಹೋಟ್ಲಲ್ಲಿ ದಿನಕ್ಕೆ 10 ರೂಮ್ ಬುಕ್ ಮಾಡ್ಕೊಳ್ಬಲ್ಲೆ. ನಾವೆಲ್ಲ ಛತ್ರದಲ್ಲೇ ಉಳ್ಕೊಂತೀವಿ. ಸಂಬಂಧಿಕರು ಬೀದರಾದವ್ರು ನೀವು ಎಲ್ಲ ಅದೇ ಛತ್ರದಲ್ಲಿ ಉಳ್ಕೊಳ್ಬೇಕು, ಅದು ಪದ್ಧತಿ. ಆ ಮಕ್ಕಳು ಏನೋ ಓದುತ್ತಾರೆ ಅಂತ ಅವರ ಕಾಲಕ್ಕೆ ನೀವು ಕುಣಿತಿದ್ರಲ್ಲ, ಬುದ್ಧಿ ನಿಮ್ಗೆ? ಇಂಥ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ನನಗೆ ಫೋನ್ ಮಾಡಲೇಬಾರ್ದು ನೀವು. ಇದು ಫೋನು. ನಾನು ಆಗ್ಲೇ ಹೇಳಿದೆ ಕೊಡ್ಬೇಡ ಅಂತೆಲ್ಲ. ತಗೋ, ತಲೆ ತಿನ್ನೋ ಗಿರಾಕಿ. ಅಣ್ಣ ತಗೊಳ್ಬೇಡ, ಕಾರಲ್ಲಿ ಹಾಕ್ತೀನಿ ನಾನು. ಹೋಗು, ಬೇಗ ಬರೋ, ಲೇಟ್ ಆಗ್ತಿದೆ. ಅದು ಬ್ಯಾಗ್ ತಗೊಳ್ತೀನಿ. ಗುಣವ್ರು ಏನಂದ್ರು? ಏನಿಲ್ಲ ಬಾವ, ಅವ್ರು ಹೊರಟಿದಾರಂತೆ. ಬಾಬಾ, ನೀವು ಜನನಿತರ ಇರಿ ಸ್ವಲ್ಪ. ಸೊ ಇರಿ ಬಾ, ನಾನು ಬಂದ್ಬಿಡ್ತೀನಿ, ಈಗಲೇ ಬರ್ತೀನಿ. ಹೋಗಿ ಬಾ, ಹೋಗಿ ಬಾ, ಹೋಗಿ ಬಾ. ಹಾಂ, ರೀ, ಏನಾಯ್ತು ಅಂತ ನಿಜ ಹೇಳಿ. ಗುಣ ಅವ್ರು ಏನು ಹೇಳಿದ್ರು? ಏನಿಲ್ಲ ಸುಮತಿ, ಅವರು ಹೊರಟಿದಾರಂತೆ, ಬರ್ತಾ ಇದ್ದಾರೆ. ಮತ್ತೇನು ನಿಮ್ಮ ಯೋಚನೆ? ಏನಿಲ್ಲ ಸುಮತಿ, ಈಗ ವರೋಪಚಾರಕ್ಕೆ ಅಳಿಯಂದ್ರಿಗೆ ಏನಾರು ಕೊಟ್ಬಿಡ್ಬೇನೆ? ಒಂದು ಉಂಗುರ, ಒಂದು ಚೈನು ಏನಾದರೂ